ಮಹಾದೇವಿ ಅಕ್ಕನವರು ದಿಗಂಬರವಾಗಿ ಹೊರಟರು. 16ರ ಹರೆಯದ ಯುವತಿ ಮಹಾದೇವಿ ಲಿಂಗಾರ್ಚನೆಗೆ ಕುಳಿತುಕೊಂಡು ಆನಂದವಾಗಿ ಮೈ ಮರೆತಿದ್ದಾಳೆ. ಲಿಂಗವೇ ತಾನಾಗಿ ತಾನೇ ಲಿಂಗವಾಗಿ ಸಜ್ಜನಳಾಗಿ ಮಜ್ಜನಕ್ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದಲಿ ನಿಮ್ಮನು ಕೊಡುವೆ, ನಿಮ್ಮನಗಲದ ಪೂಜೆ ಅನುಭಾಯಿತ್ಯನಗೆ ಚನ್ನ ಮಲ್ಲಿಕಾರ್ಜುನ ದೇವ, ಚನ್ನ ಮಲ್ಲಿಕಾರ್ಜುನ ದೇವ, ಚನ್ನ ಮಲ್ಲಿಕಾರ್ಜುನ ದೇವ ದೇವ. ಮಹಾದೇವಿ ಅಕ್ಕ ವಾಮಹಸ್ತದಲ್ಲಿ ಲಿಂಗವನ್ನು ಹಿಡಿದುಕೊಂಡು ಲಿಂಗವೇ ತಾನಾಗಿ ತಾನೇ ಲಿಂಗವಾಗಿ ಆನಂದವಾಗಿ ಲಿಂಗಾರ್ಚನೆಗೆ ಕೂತ್ಕೊಂಡಾಗ ಕಾಮುಕನಾಗಿರುವ ಕೌಶಿಕ, ಕಾಕದೃಷ್ಟಿ ತುಂಬಿಕೊಂಡಿರುವ ಕೌಶಿಕ 16ರ ಹರೆಯದ ಮಹಾದೇವಿಯ ರೂಪ ಸೌಂದರ್ಯವನ್ನು, ಅವಳ ಚಲುವಿಕೆಯನ್ನು, ಸೌಂದರ್ಯದ ಪುತ್ಥಳಿಯಾಗಿರುವಂಥ ಮಹಾದೇವಿಯನ್ನು ನೋಡಿ ಕಾಮಾತುರಾಣಂ ನ ಭಯಂ ನ ಲಜ್ಜ ಎನ್ನುವ ಹಾಗೆ, ಕಾಮಕ್ಕೆ ದೇರ್ ಇಸ್ ನೋ ಕಾಮ ಅನ್ನೋ ಹಾಗೆ ಲಿಂಗಾರ್ಚನ ನಿರತಳಾಗಿರುವ ಮಹಾದೇವಿಯ ಸೀರೆಯನ್ನು ಹೀಗೆ ಮುಟ್ಟಿದ. ಮಹಾದೇವಿ ತಾಯಿ ಜಾಗೃತಳಾದಳು. ಮಹಾದೇವಿ ಅಕ್ಕನವರು ಆ ಕ್ಷಣವೇ ನುಡಿದರು, ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ, ಕಾಮಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ, ಎನಗೆ ಚನ್ನ ಮಲ್ಲಿಕಾರ್ಜುನ ದೇವನು ಒಲಿವನೋ ಒಲಿಯನೋ ಎಂಬ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಶರಗು ಬಿಡು ಮರುಳೇ ಶರಗ ಬಿಡು ಮರುಳೇ. ಮಹಾದೇವಿ ಅಕ್ಕನವರು ಹೇಳಿದರು, ಎಮ್ಮಿಗೊಂದು ಚಿಂತೆ. ಎಮ್ಮಿಗೆ ಏನಪ್ಪ ಅಂದ್ರೆ ಕೆರೆ ಒಳಗೆ ಬಿದ್ದು ಹಳೆಯಾಗಿ ಬಿದ್ದು ಉರುಳಾಡ್ಬೇಕಂತ ಪಾದರಕ್ಷೆ ತಯಾರು ಮಾಡುವಂಥ ಚಮಗಾರ ಹೊಂಟಿದ್ದ. ಸಮಗಾರ ನೋಡಿದ, ಇದು ಎಮ್ಮೆ ಯಾವಾಗ ಸಾಯ್ತೈತಿ, ಇದರ ಚರ್ಮ ಸುಲಿದು ಯಾವಾಗ ಚಪ್ಪಲಿ ಮಾಡ್ಬೇಕಂತ ಅವಂಗೆ ಚಿಂತೆ. ಕಾಮಿಗೊಂದು ಚಿಂತೆ, ನೇಮಿಗೆ ಧರ್ಮಿಗೊಂದು ಚಿಂತೆ, ನನಗೆ ಚನ್ನ ಮಲ್ಲಿಕಾರ್ಜುನ ದೇವ ಒಲಿವನೋ ಒಲಿಯನೋ ಎಂಬ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಬಿಡು ಶರಗ ಮರುಳೆ ಅಂದರು. ಬಿಡಬೇಕಲ್ಲವ, ಬಿಡಲಿಲ್ಲ. ಯಾವಾಗ ಬಿಡಲಿಲ್ಲ, ಸೀರೆಯನ್ನು ಯಾವಾಗ ಹಿಂಗೆ ಎಳೆಯೋದಕ್ಕೆ ಪ್ರಾರಂಭ ಮಾಡಿದ, ತಾನೇ ಬಿಚ್ಚಿಕೊಟ್ಲು. ತಾನೇ ಬಿಚ್ಚಿಕೊಟ್ಟು ದಿಗಂಬರವನ್ನೇ ದಿವ್ಯಾಂಬರವನ್ನಾಗಿ ಮಾಡಿಕೊಂಡು ತನ್ನ ಮೈ ತುಂಬ ಕೇಶ ರಾಶಿಯನ್ನು ಹೊದ್ಕೊಂಡ್ಳು. ಶಾಪ ಕೊಡಲಿಲ್ಲ ಕೌಶಿಕನಿಗೆ, ನೀನು ಹಾಳಾಗಿ ಹೋಗುವಂತಿಕೊಂಡು ಶಪಿಸಲಿಲ್ಲ. ಅದೆಂಥ ಸಹನೆ, ಅದೆಂಥ ಸೈರಣೆ ಆ ತಾಯಿಗೆ. ಮಹಾದೇವಿ ಅಕ್ಕ ಅಂತಾಳೆ, ಅಮೇದ್ಯದ ಮಡಿಕೆ, ಮೂತ್ರದ ಕುಡಿಕೆ, ತೊಗಲಿನ ಹೊದಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲ ಹಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಮರುಳೆ. ಹುಚ್ಚದಿಯಪ್ಪ, ಇದು ಅಮೇದ್ಯದ ಮಡಿಕೆ. ಇದರೊಳಗೇನದ ರೀ? ಹುಲ್ಸೂರು ಕೃಷ್ಣಮೂರ್ತಿಯವರು ಭಕ್ತ ಕುಂಬಾರದಲ್ಲಿ ಹೇಳಿದರು, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ. ಮಹಾದೇವಿ ಅಕ್ಕನವರು 12ನೇ ಶತಮಾನದಲ್ಲಿ ಹೇಳಿದರು, ಇದು ದೇಹ ಎಂಥದ್ದು ಅಂದ್ರೆ ಸೋರುವ ದೇಹ, ನಾರುವ ದೇಹ, ಕೊಳೆಯುವ ದೇಹ, ಅಳಿಯುವ ದೇಹ. ಮಹಾದೇವಿ ತಾಯಿ ದಿಗಂಬರವಾಗಿ ಹೊರಟ್ಲು. ದಾರಿಯೊಳಗೆ 4 ಜನ ನೋಡಿದ್ರಂತ. ನಿಮ್ಮಂಥ ತಾಯಿಯಂದ್ರೆ ನೋಡಿ, ಅಯ್ಯೋ ಶಿವ ದಿಗಂಬರಿಯಾಗಿ ಹೋಗ್ತಾ ಇದ್ದಾಳಲ್ಲ, ಯಾವ ತಂದೆ ತಾಯಿಗಳು ಈ ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ? 16 ವರ್ಷ ತುಂಬಿರುವಾಗ ಶ್ರೀಗಿರಿಯ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೋಡಬೇಕು ಅಂತ ಹೊರಟಿದ್ದಾಳೆ. ಅಲ್ಲಮರ ಕೃಪೆಯನ್ನು ಪಡೆದುಕೊಳ್ಳಬೇಕು ಅಂತ ಹೊರಟಿದ್ದಾಳೆ. ಮಹಾದೇವಿ ತಾಯಿಯ ವೈರಾಗ್ಯಕ್ಕೆ
ಅನಂತ ದೀರ್ಘದಂಡ ಪ್ರಣಾಮಗಳು ಅಂತ 4 ಜನ ನಿಮ್ಮಂಥ ತಾಯಂದ್ರ ಕೈ ಮುಗಿದು ನಮಸ್ಕಾರ ಮಾಡಿದರು. ಇನ್ನೊಂದು 4 ಜನ ಇದ್ದಾರಲ್ಲ, ಅವರಂದರು, ಲಜ್ಜೆಗೆಟ್ಟವಳು, ಮೈ ಮೇಲೆ ಒಂದಿಷ್ಟು ಬಟ್ಟೆಯನ್ನು ತೊಟ್ಟುಕೊಳ್ಳದೆ ದಿಗಂಬರವಾಗಿ ಹೋಗ್ತಾ ಇದ್ದಾಳೆ, ನಾಚಿಗೆ ಇಲ್ಲದವಳು ಅಂದರು. ಯಾರು ಹೊಗಳ್ತಿದ್ರು ಬಲಗಡೆ ಕೂದಲ ತಗೊಂಡು ಗಂಟು ಹಾಕ್ಕೋತಿದ್ರು. ನೀವು ಜಡೆ ಹಾಕ್ಕೋತೀರಲ್ಲ, ಯಾರು ತಗೊಳ್ತಿದ್ರು ಎಡಗಡೆ ಗಂಟು ಹಾಕ್ಕೋತಿದ್ರು. ರಾತ್ರಿ ಮಲಗುವಾಗ 2 ಗಂಟೆಗಳನ್ನು ಬಿಚ್ಚಿದಾಗ ಸಮಾನವಾಗಿರ್ತಿದ್ವು, ಅವು ಹೆಚ್ಚಿಲ್ಲ ಕಡಿಮೆ ಇಲ್ಲ. ಅದಕ್ಕೆ ಮಹಾದೇವಿ ಅಕ್ಕ ಅಂದ್ಲು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಲೋಕದಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. AP ಆಧ್ಯಾತ್ಮ ಪರಿಚಯ, ಆಧ್ಯಾತ್ಮ ಲೋಕದ ಕೈಗನ್ನಡಿ.